KCN में आपका स्वागत है। मैं किंग हमीद। तो से आप व्यूअर्स ಎಲ್ಲ ಪೋಷಕರಿಗೂ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನ ನಮ್ಮ ಮೌಲಾನಾ ಆಜಾದ್ PU ಕಾಲೇಜ್ ಪರವಾಗಿ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲೆ ಪರವಾಗಿ ನಾನು ಮೊದಲಾಗಿ ಸ್ವಾಗತವನ್ನ ಬಯಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಫೋನ್ ಮಾಡಿದ ತಕ್ಷಣನೇ ನಮ್ಮ ಇದಕ್ಕೆ ಬೆಲೆ ಕೊಟ್ಟು ಬಂದಿರತಕ್ಕಂತ ನಮ್ಮ ಇಲಾಖೆಯ ಅಧಿಕಾರಿಗಳಾದಂತಹ ಸ್ವಾಮಿ ಸರ್ ಮತ್ತೆ ನಮ್ಮ ಇಲಾಖೆಯ ಸಿಬ್ಬಂದಿಯಾದಂತಹ ನಿತ್ಯಶ್ರೀ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆ ಮುಖಾಂತರ ಪ್ರಾರಂಭ ಮಾಡ್ತೀನಿ. ಹಾಗೆ ಇಲ್ಲಿ ನಾವು ಕಾಲೇಜು ಪ್ರಾರಂಭ ಮಾಡಲಿಕ್ಕೆ ನಮ್ಗೆ ಇಲಾಖೆ ಆದೇಶವನ್ನ ನೀಡಿದ್ದು ಜುಲೈ ಎಂಡಲ್ಲಿ. ಹಾಗಾಗಿ ಈಗಾಗಲೇ ನಮ್ಗೆ ಅಲ್ಲೇ ಮೊದಲನೇ ಸವಾಲು ಏನು ಅಂತ ಹೇಳಿದ್ರೆ, ಈಗ ಕಾಲೇಜು ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏಪ್ರಿಲ್ ಮೇಗೆಲ್ಲ ನಮ್ಗೆ ರಿಸಲ್ಟ್ ಬರುತ್ತೆ, ಮಕ್ಕಳೆಲ್ಲ ಸೇರಿಸ್ಬೇಕು. ವಿಪರ್ಯಾಸ ಏನಂದ್ರೆ ನಮ್ಮಲ್ಲೇ 33 ಮಕ್ಕಳು ವಿದ್ಯಾರ್ಥಿಗಳಿದ್ರು, 33 ಇದ್ರು. ಆ 33 ಸ್ಟೂಡೆಂಟ್ಸ್ ಪಾಸ್ ಔಟ್ ಆದವರು ಅವ್ರು ಅಷ್ಟು ಜನ ಕೂಡ ನನ್ನಲ್ಲಿ ಬಂದು ಜಾಯ್ನ್ ಆಗ್ತಿದ್ರು. ಬಟ್ ಆದ್ರೆ ಕಾಲೇಜು ಪ್ರಾರಂಭ ಮಾಡ್ಲಿಕ್ಕೆ ಸರ್ಕಾರ ಆದೇಶ ಕೊಟ್ಟದ್ದೇ ತಡವಾದ್ರಿಂದ ನನಗೆ ನನ್ನ ಮಕ್ಕಳುಗಳನ್ನೇ ಅಂದ್ರೆ ನನ್ನ ಶಾಲೆಯಲ್ಲಿ ಇದ್ದಂತ ಮಕ್ಕಳುಗಳನ್ನೇ ನಾವು ಬೇರೆ ಕಾಲೇಜ್ಗೆ ಕಳ್ಸಿಕೊಟ್ಟು ವಿಪರ್ಯಾಸ. ಬಟ್ ಆದ್ರೆ ಕಾಲೇಜು ಆರಂಭನೆ ಮಾಡ್ಬೇಕು, ನಾವು ಈ ಸ್ವಲ್ಪ ಪ್ರಾರಂಭ ಮಾಡ್ಲೇಬೇಕು ಅಂತ ಹೇಳಿ ನಿಂತಾಗ ನಾವು ಪ್ರತಿ ಮನೆಗೂ ಕೂಡ ಇಲ್ಲಿರ್ತಕ್ಕ ಮೈಸೂರು ಮತ್ತೆ ಲೋಕಲ್ ನಮ್ಗೆ ಇಲಾಖೆ ಕಡೆಯಿಂದ ನಮ್ಮ ಮೈನಾರಿಟಿ ಡಿಸ್ಟ್ರಿಕ್ಟ್ ಆಫೀಸ್ ಕಡೆಯಿಂದ ಬಹಳ ಸಹಕಾರ ಕೊಟ್ರು. ಹಾಗಾಗಿ ಅವರ ಸಹಕಾರದ ಜೊತೆಗೆ ನಮ್ಗೆ MIC ಆಫೀಸರ್ಸ್ಗಳು, ಈಗ ಕೆಲವರು MIC ಈಗ ಮಲ್ಲಿಕ್ ನರಸೀಪುರ ಪಾಪ ಆಯಪ್ಪ ತುಂಬಾ ಶ್ರಮ ಪಡ್ತಾರೆ. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೂ ಕೂಡ ವೇದಿಕೆ ಹೇಳ್ತೀನಿ. ಯಾಕಂದ್ರೆ ನಾವು ಅವ್ರನ್ನ ಇಲ್ಲ ನೀವು ಮಾಡ್ಲೇಬೇಕು ಅಡ್ಮಿಷನ್ ಅಂತ ಹೇಳಿ ಕೇಳ್ಕೊಂಡಾಗ ಇಲ್ಲಿ ಮನೆಗೂ ಕೂಡ ಪ್ರತಿ ಮನೆಗೂ ಕೂಡ ಅಯ್ಯಪ್ಪ ಹೋಗ್ತು. ಮನೆಗೆ ಹೋಗಿ ಅಲ್ಲಿ ಒಂದು ಸ್ಕೂಲ್ ನಲ್ಲಿ ಎಷ್ಟು ಜನ ಪಾಸ್ ಔಟ್ ಆಗಿರ್ತಾರೆ, ಆ ಪಾಸ್ ಆಗಿರ್ತಕ್ಕಂಥವ್ರಲ್ಲಿ ಎಷ್ಟು ಜನ ಕಾಲೇಜ್ ಸೇರ್ಕೊಂಡಿರ್ತಾರೆ, ಆ ಕಾಲೇಜ್ ಸೇರ್ಕೊಂಡು ಇನ್ನು ಕಾಲೇಜ್ ಸೇರ್ಕೊಂಡ್ರೆ ಇರ್ತಕ್ಕಂಥವ್ರನ್ನೆಲ್ಲ ಲಿಸ್ಟ್ ಔಟ್ ಮಾಡಿಸಿ ನಾವು ಆ ಲಿಸ್ಟ್ ಔಟ್ ಅಲ್ಲಿ ಅವ್ರಿಗೆ ನೇರವಾಗಿ ನಾವೇ ಫೋನ್ ಮಾಡಿ ಬನ್ನಿ ಈ ತರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹೊಸದಾಗಿ ಇದೆ ಫಸ್ಟ್ ಟೈಮ್ ಅಲ್ಲಿ PU ಕಾಲೇಜ್ ಪ್ರಾರಂಭ ಮಾಡ್ತಾ ಇದೀವಿ. ಡೇ ಕಾಲೇಜು ನಮ್ದು ಈಗಾಗ್ಲೇ ವಸತಿ ಸಹಿತ ರೆಸಿಡೆನ್ಷಿಯಲ್ ಕಾಲೇಜ್ ಇದೆ ನಮ್ದು ಮೈಸೂರಿನಲ್ಲಿ. ಈಗಾಗಲೇ 2 ಕಾಲೇಜ್ ಮೈಸೂರು ಡಿಸ್ಟಿಕ್ ಅಲ್ಲಿ, ಒಂದು ನಮ್ದು ದೊಡ್ಡ ಕನ್ಯಾದಲ್ಲಿದೆ ಗರ್ಲ್ಸ್ ಕಾಲೇಜು, ಮತ್ತೆ ಇನ್ನೊಂದು ಹಾಲ್ಗನಹಳ್ಳಿ ಇದೆ ಅನಿವಾಳು ಅಂತೇಳಿ ಪಿರಿಯಾಪಟ್ಟಣ ತಾಲೂಕಲ್ಲಿದೆ. ಸೊ ಅಲ್ಲಿ ರೆಸಿಡೆನ್ಷಿಯಲ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೋತ್ ಮತ್ತೆ ರೆಸಿಡೆನ್ಷಿಯಲ್ ಇತ್ತು. ಆದ್ರೆ ಇದೇ ಫಸ್ಟ್ ಡೇ ಕಾಲೇಜು. ಇದು ರೆಸಿಡೆನ್ಷಿಯಲ್ ಏನಿಲ್ಲ, 10 to 4 ಆ ಒಂದು ಅವಧಿಗೆ ಮೊದಲ ಬಾರಿಗೆ ನಮ್ಮ ಮೈಸೂರಿನಲ್ಲಿ ಕಾಲೇಜು ಪ್ರಾರಂಭ ಆಗ್ತಿದೆ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈ ವರ್ಷ ಆರಂಭ ಆಗಿರ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಕೇವಲ 10 ಕಾಲೇಜ್ ಮಾತ್ರ. ಆ 10 ಕಾಲೇಜಲ್ಲಿ ನಮ್ಮ ಮೈಸೂರಿಗೆ ಕಾಲೇಜು ಬೇಕು ಅಂತೇಳಿ ಆ ಕಾಲೇಜು ಬರ್ಲಿಕ್ಕೆ ಕಾರಣಕರ್ತರು ನಮ್ಮ ಶಾಸಕರು. ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರ್ಲಿ, ಅವರ ಆಬ್ಸೆನ್ಸ್ ಅಲ್ಲಿ ನಾವು ಇವತ್ತು ನೆನ್ಕೋಬೇಕು. ಯಾಕಂದ್ರೆ ನಮ್ಮ ನರಸಿಂಹರಾಜು ಕ್ಷೇತ್ರದ ಶಾಸಕರಾದಂತಹ ಶ್ರೀಮಂತ ಶ್ರೀ ತನ್ವೀರ್ ಶೇಖರ್ ಅವರು ಇಲ್ಲ ನಮ್ಗೆ ಮೈಸೂರಿಗೆ ಕಾಲೇಜ್ ಬೇಕು, ಎಕ್ಸ್ಪೆಷಲಿ ಲಷ್ಕರ್ ಮೌಲಾಗೆ ಬೇಕು, ಅಲ್ಲಿ ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಿದೆ, ಮತ್ತೆ ಅಲ್ಲಿ ಟೀಚರ್ಸ್ ಮತ್ತೆ ಅಲ್ಲಿರ್ತಕ್ಕಂಥ ಸ್ಟಾಫ್ ಎಫಿಷಿಯನ್ಸಿ ಇದೆ, ಸೊ ಅವ್ರು ರನ್ ಮಾಡ್ತಾರೆ ಅಂತ ಹೇಳಿ ಅವ್ರು ನಮ್ಮ ಮೇಲೆ ವಿಶ್ವಾಸ ಮತ್ತೆ ಭರವಸೆಯನ್ನಿಟ್ಟು ನಮ್ಗೆ ಅವರು ಹೇಳಿದ್ರು. ಸೊ ಹಾಗಾಗಿ ಅವರ ಒಂದು ಇದ್ರಲ್ಲಿ ನಾವು ಕಾಲೇಜು ಪ್ರಾರಂಭ ಮಾಡ್ಬೇಕು ಅಂತೇಳಿ ಮೊದಲ ಹೆಜ್ಜೆ ಆಗ್ತಾ. ಸೊ ಆ ಹೆಜ್ಜೆ ಇಟ್ಟಾಗ ನಮ್ಗೆ ಫಸ್ಟ್ ನಮ್ಗೆ सर बॉडीगार्ड में तनवीर शेख साहब की जानिब से साइंस को फर्स्ट PU सेकेंड PU को साइंस को कॉलेज का इंतज़ाम वहाँ वो बच्चा के वास्ते कर को देखो ही. अब दूसरी जगह 40,000 50,000 रुपये फीस बनना, यहाँ फ्री सर मौलाना अब्दुल कलाम आज़ाद में जो है फ्री. और उनको एक 6 रूम भी बना, क्लास भी बना को देने का सेठ साहब वादा कर को ही. इंशाल्लाह वो बच्चा की तादाद कम होने की वजह से अब नया स्टार्ट हुआ है सुना था, बहुत कम बच्चे उसमें एडमिशन ले को ही. इंशाल्लाह अब हमें रफ्ते रफ्ते बहुत बच्चा की तादाद बहुत बढ़ जाती है उसमें. और जितने भी कस्ता हालत में ही बच्चे, पढ़े लिखे बच्चे ही ना, उनको आसानी से फ्री सीट मिल रही है. मैं हमारे वो बच्चा के वालिदैन से मेरी गुजारिश है
फ्री एडमिशन है लेलेका को निज़ामिया बॉडीगार्ड हाई स्कूल में मौलाना अब्दुल कलाम आज़ाद इंस्टीट्यूट है, वहाँ लेलेका को आराम से अपने जमा सकती। ये पैसा फीस नहीं है, फ्री में इजाफा हो रहा है। लेकिन ये मालूम नहीं था बच्चों को फर्स्ट पी यू सेकेंड पी यू को यहाँ कॉलेज है कर को सही टेक्निक सा उसमें बच्चों को फ्री एडमिशन है और कोचिंग इतने अच्छे लेक्चरर से इतने अच्छे प्रिंसिपल हैं, बहुत हम ख्यालात के अच्छे ख्यालात के साथ बच्चों को आराम से ले लगा को जमा सकते। उनके माँ बाप को ऐसा बच्चों को बुला लगा को एडमिशन कराए, कौन SLC पास हो कोई वो बच्चों को PO को सही स्कूल सा। और इस लास्ट टाइम भी 100% रिजल्ट मौलाना आज़ाद का SLC का, हाँ ये बार 96-97% रिजल्ट था बच्चा।